ನಾಳೆ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ದೇಗುಲಗಳು ಗ್ರಹಣ ಕಾಲದಲ್ಲಿ ಬಂದಾಗಿರಲಿವೆ. ಚನ್ನಕೇಶವ ಸ್ವಾಮಿಯ ಗರ್ಭಗುಡಿಯೂ ಕೂಡ ನಾಳೆ ಬಂದಾಗಿರಲಿದೆ. ಬೇಲೂರು ಪಟ್ಟಣದ ಚನ್ನಕೇಶವ ಸ್ವಾಮಿ ದೇಗುಲ ಪ್ರಸಿದ್ಧ ದೇಗುಲ. ಬೆಳಗ್ಗೆ 9 ಗಂಟೆಯ ಒಳಗೆ ಪೂಜೆಯನ್ನ ಸಲ್ಲಿಸಿ ಗರ್ಭಗುಡಿಯನ್ನ ಬಂದ್ ಮಾಡಲಾಗುತ್ತೆ. ಅದಾದ ಬಳಿಕ ಮಾರ್ಚ್ 4ನೇ ತಾರೀಕೆ ಅಂದ್ರೆ ಗ್ರಹಣದ ಮರುದಿನವೇ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ನಮತ್ಕೇಶವನಾಥಾಯ ನೇನಾನಂದಮೂರ್ತಯೇ ವೇಲಾಪುರಿ ನಿವಾಸಾಯ ಸತ್ಯಜ್ಞಾನಾಯ ವಿಷ್ಣುವೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೇಯಂ ಶ್ರೀಕೇಶವಾತ್ ಪರಂ ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ಈ ಸಂವತ್ಸರದ ಕಡೆಯ ಗ್ರಹಣವು ಚಂದ್ರಗ್ರಹಣವು ನಾಳೆ ಸೂರ್ಯ ಇರುವಾಗಲೇ ಅಂದರೆ ಮಧ್ಯಾಹ್ನ 3:40 ಪ್ರಾರಂಭ ಆಗಿ ಸೂರ್ಯಾಸ್ತಾದ ಮೇಲೆ 6:47ಕ್ಕೆ ಅಸ್ತ ಆಗುತ್ತೆ. ಆದರೆ ವೇದೆ ಮಧ್ಯಾಹ್ನ 5:40 ಶುರುವಾದ್ರಿಂದ ನಾವು 9 ಗಂಟೆ ಕಾಲ ಮುಂಚೆ ಅಂದರೆ ಬೆಳಗ್ಗೆ 9:30 9:45ರಿಂದನೇ ನಾವು ದೇವಾಲಯ ನಿತ್ಯವಿಧಿ ಪೂಜೆ ಮುಗಿಸಿಕೊಂಡು ದೇವ ಗರ್ಭಗುಡಿಯನ್ನು ಬಾಗಿಲು ಹಾಕಲಾಗುತ್ತೆ. ನಂತರ ದೇವರ ಭಕ್ತಾದಿಗಳಿಗೆ ದರ್ಶನವಿರುವುದಿಲ್ಲ. ಗ್ರಹಣ ಮೋಕ್ಷವಾದ ನಂತರ 7 ಗಂಟೆ ಮೇಲೆ ಬಂದು ಅಂತರಂಗ ಪುಣ್ಯ ಶುದ್ಧಿ ಪುಣ್ಯ ಆಗಿ ದೇವಾಲಯ ಸಂಪ್ರೋಕ್ಷಣೆಯಾಗಿ ಅಂತರಂಗ ಅಭಿಷೇಕ ಆಗಿ ವಿಶೇಷ ಪೂಜೆ ಅಲಂಕಾರಗಳಾದ ಮೇಲೆ ಭಕ್ತಾದಿಗಳಿಗೆ ದರ್ಶನ ಪ್ರಾರಂಭ ಆಗುತ್ತೆ. ನಾಳೆ ದರ್ಶನ ನಮ್ಮ ದೇವಾಲಯ ವಿಧಿ 7:30ಗೆ ಆರ್ಕಿಯಾಲಜಿಯನ್ನು ಕ್ಲೋಸ್ ಮಾಡೋದ್ರಿಂದ ದರ್ಶನ ಸ್ವಲ್ಪ ಭಾಗ್ಯ ಕಡಿಮೆ ಆಗೋ ಚಾನ್ಸಸ್ ಇರೋದ್ರಿಂದ ನಾಡಿದ್ದು ಬೆಳಗ್ಗೆ ಮಾಮೂಲಿ ದರ್ಶನ ಶುರುವಾಗುತ್ತೆ. ನಮ್ಮ ನಿತ್ಯವಿಧಿ ಎಲ್ಲ ಕಾರ್ಯ ಆದಮೇಲೆ ಅಂತರಂಗ ಶುದ್ಧಿ ಮಹಾಭಿಷೇಕ ಮುಗಿದು ಕೇತುಗ್ರಸ್ತ ಚಂದ್ರಗ್ರಹಣ ಆದ್ರಿಂದ ಇದು ಕೇತು ಮಧ್ಯ ಬರೋದ್ರಿಂದ ಭಕ್ತಾದಿಗಳು ಈ ಪುಬ್ಬ ನಕ್ಷತ್ರ ಸಿಂಹರಾಶಿಗೆ ಇದು ಗ್ರಹಣ ಗೋಚರಿಸೋದ್ರಿಂದ ಆ ರಾಶಿಯವರು ಗ್ರಹಣ ಶಾಂತಿಗೋಸ್ಕರ ಅಕ್ಕಿ ಮತ್ತು ಹುರುಳಿಯನ್ನು ದೇವಾಲಯಕ್ಕಾಗಲಿ ಅಥವಾ ಅವರ ಕುಲ ಪುರೋಹಿತರಾಗಲಿ ಕೊಟ್ಟು ದಾನ ಮಾಡಿ ಅವರ ಇಷ್ಟಾರ್ಥ ನೆರವೇರಿಸ್ಕೋಬಹುದು. ದೇವಾಲಯ ನಿತ್ಯವಿಧಿ ಮುಗಿದ ಮೇಲೆ ರಾತ್ರಿ ಮಹಾಭಿಷೇಕ ಆದ ಮೇಲೆ ಮಹಾನೈವೇದ್ಯ ದರ್ಶನ ಪ್ರಾರಂಭ ಆಗುತ್ತೆ. ದರ್ಶನಗಳಿದ್ರೆ ಮಾರನೇ ಬೆಳಗ್ಗೆ ಮಾಮೂಲಿನಂತೆ ದರ್ಶನ ನಡೆಯೋದ್ರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ದೇವಾಲಯ ವತಿಯಿಂದ ನಾವು ಪ್ರಾರ್ಥನೆ ಮಾಡ್ಕೋತೀವಿ.